ಎಲ್ಲರಿಗೂ ನಮಸ್ಕಾರ. ಕೃಷಿ ಇಲಾಖೆಯಿಂದ ರೈತರಿಗೆ ವಿಶೇಷವಾಗಿ ತಮ್ಮ ಒಂದು ಜಮೀನುಗಳಲ್ಲಿ ಅವರು ಒಂದು ರೀತಿಯಲ್ಲಿ ಬೇಸಾಯವನ್ನು ಮಾಡಬೇಕಾದ್ರೆ ಅವರ ಒಂದು ಟ್ರ್ಯಾಕ್ಟರ್ಗಳಿಗೆ ಯಾವುದೇ ರೀತಿಯಾಗಿ ನೇಗಿಲಾಗಿರಬಹುದು, ಕಳೆ ತೆಗೆಯುವಂಥದ್ದಾಗಿರಬಹುದು, ಇಂಥ ಹಲವಾರು ಉಪಕರಣಗಳು ಕೃಷಿ ಇಲಾಖೆಯಿಂದ ರೈತರ ಸಲುವಾಗಿ ಹಲವಾರು ಸಬ್ಸಿಡಿ ಯೋಜನೆಗಳಲ್ಲಿ ಬಂದೇ ಬರ್ತಿರ್ತಾವ. ಅದೇ ಥರನಾಗಿ ಅವರ ಒಂದು ಕಲ್ಟಿವೇಟರನ್ನು ಕೂಡ ಬಂದಿರ್ತದ. ಆ ಒಂದು ಕಲ್ಟಿವೇಟರನ್ನು ಯಾವ ರೀತಿಯಾಗಿ ಪಡ್ಕೋಬೇಕಂತ ಹೇಳಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನನ್ನ ಈ ಒಂದು ಮಾಹಿತಿ ಏನಾದರೂ ನಿಮಗೆ ಸರಿಯಾಗಿ ಅನಿಸಿತ್ತಂದರೆ ನನಗೊಂದು ಲೈಕನ್ನು ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನಗೊಂದು ಸಬ್ಸ್ಕ್ರೈಬನ್ನು ಮಾಡಿರಿ. ನನಗೊಂದು ಯಾವುದೇ ರೀತಿಯಾಗಿ ನೀವು ಬೆಂಬಲವನ್ನು ಕೊಟ್ಟರೆ ಇದರಲ್ಲಿ ಹಲವಾರು ಸರ್ಕಾರದಿಂದ ಬಂದಿರತಕ್ಕಂಥ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಿರ್ತೀನಿ. ಬನ್ನಿ ನೋಡೋಣ ಇವತ್ತಿನ ಟ್ರ್ಯಾಕ್ಟರ್ ಕಲ್ಟಿವೇಟರ್ನ ಯಾವ ರೀತಿಯಾಗಿ ಪಡ್ಕೋಬೇಕಂತ ನಾನು ತಿಳಿಸ್ಕೊಡ್ತೀನಿ ನೋಡ್ರಿ. ಕೃಷಿ ಇಲಾಖೆಯಿಂದ 90% ಸಬ್ಸಿಡಿ ದರದಲ್ಲಿ ಟ್ರ್ಯಾಕ್ಟರ್ನ ಒಂದು ಕಲ್ಟಿವೇಟರ್ನ ಪಡ್ಕೊಳ್ಳಲಿಕ್ಕೆ ಅರ್ಹವಾಗಿರತಕ್ಕಂಥ ಒಂದು ಫಲಾನುಭವಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತದ. ಈ ಒಂದು ಕೃಷಿ ಇಲಾಖೆಯಿಂದ ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ವಿವಿಧ ರೀತಿಯಲ್ಲಿ ಸಹಾಯಧನವನ್ನು ನೀಡಲಾಗ್ತದ. ಅದೇ ರೀತಿಯಾಗಿ ಟ್ರ್ಯಾಕ್ಟರ್ನ ಒಂದು ಕಲ್ಟಿವೇಟರನ್ನ ಸಬ್ಸಿಡಿ ದರದಲ್ಲಿ ಪಡ್ಕೋಬೇಕಾಗ್ತದ. ಅದರ ಸಲುವಾಗಿ ಈ ಒಂದು ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಈ ಒಂದು ಕಲ್ಟಿವೇಟರ್ಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಎಂದು ರೈತರು ಅದರ ಒಂದು ಹಣವನ್ನು ಪಾವತಿ ಮಾಡಬೇಕಾಗ್ತದ. ಆ ನಂತರ ಇದರಲ್ಲಿ ಸರ್ಕಾರದ ಸಬ್ಸಿಡಿಯ ಮೊತ್ತ ಎಷ್ಟು, ಇದರೊಂದಿಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು, ಇದೆಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಈ ಒಂದು ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಈ ಒಂದು ಸಬ್ಸಿಡಿ ದರದಲ್ಲಿ ಟ್ರ್ಯಾಕ್ಟರ್ ಕಲ್ಟಿವೇಟರ್ನ ಪಡೆಯಲಿಕ್ಕೆ ಅರ್ಜಿದಾರರು ತಮ್ಮ ಒಂದು ಕೃಷಿ ಜಮೀನನ್ನು ಹೊಂದಿರಬೇಕಾಗ್ತದ. ಅದೇ ತರನಾಗಿ ಆ ಒಂದು ಅರ್ಜಿದಾರರು ರೈತರು ಅಥವಾ ಸಣ್ಣ ರೈತರಾಗಿರ್ಬೇಕಾಗ್ತದ. ಈಗಾಗಲೇ ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಅಕಸ್ಮಾತ್ ಆಗಿ ಏನಾದರೆ ಈ ಒಂದು ಉಪಕರಣಗಳನ್ನು ಪಡೆದಿದ್ರೆ ಮತ್ತೊಮ್ಮೆ ಈ ಒಂದು ಸಬ್ಸಿಡಿಯನ್ನು ಪಡೆಯಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ಹಾಗಾದರೆ ರೈತರು ಈ ಒಂದು ಟ್ರ್ಯಾಕ್ಟರ್ನ ಕಲ್ಟಿವೇಟರನ್ನು ಪಡ್ಕೋಬೇಕಾದ್ರೆ ಎಷ್ಟು ಸಬ್ಸಿಡಿಯಲ್ಲಿ ನೀಡಲಾಗ್ತದೆ ಅಂತ ಹೇಳುವುದಾದರೆ ಅದರ ಒಂದು ಕಲ್ಟಿವೇಟರ್ನ ಟೋಟಲ್ ಅಮೌಂಟು 54,000 ರೂಪಾಯಿ ಆಗಿರ್ತದ. ಆದರೆ ಸಾಮಾನ್ಯ OBC ವರ್ಗದವರಿಗೆ 29,500 ರೂಪಾಯಿಗಳ ಒಂದು ಪಾವತಿಯನ್ನು ಮಾಡಬೇಕಾಗ್ತದ. ಅದರಂತೆಯೇ SC/ST ವರ್ಗದ ರೈತರು 9,900 ರೂಪಾಯಿಗಳನ್ನು ಪಾವತಿ ಮಾಡಬೇಕಾಗ್ತದ. ಆದರೆ ಈ ಒಂದು ಕಲ್ಟಿವೇಟರ್ನ ಪಡ್ಕೊಳ್ಳಲಿಕ್ಕೆ ಅಗತ್ಯ ಇರತಕ್ಕಂಥ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ತಮ್ಮ ಒಂದು ಹೋಬಳಿ ಮಟ್ಟದಲ್ಲಿ ಇರತಕ್ಕಂಥ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುವುದರ ಮುಖಾಂತರ ಇದರ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ. ಇದರ ಸಲುವಾಗಿ ಇದರ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ತೀನಿ, ಅದರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೊರಿ. ನಂಬರ್ ಕೊಡ್ತೀನಿ ನೋಡ್ರಿ, ನೋಟ್ ಮಾಡ್ಕೊಳ್ಳಿ. 9901876682 ಈ ಒಂದು ಸಂಖ್ಯೆಯನ್ನು ಸಂಪರ್ಕಿಸುವುದರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋರಿ. ಆದರೆ ಈ ಒಂದು ಸವಲತ್ತನ್ನು ಪಡಿಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳು ಬೇಕಂದರೆ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, 2 ಭಾವಚಿತ್ರಗಳು ಬೇಕು, ಆನಂತರ ಮೊಬೈಲ್ ನಂಬರ್ ಬೇಕು, ಜಮೀನಿನ ಪಹಣಿ ಕಂಪಲ್ಸರಿ ಇರಬೇಕು. ಇವೆಲ್ಲವೂ ಕಂಪಲ್ಸರಿ ಬೇಕಾಗ್ತವ. ಇದೇ ತರನಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಾನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀಡ್ತಿರ್ತೀನಿ. ಅದರ ಸಲುವಾಗಿ ನನಗೊಂದು ಬೆಂಬಲವನ್ನು ಕೊಡ್ರಿ. ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಶುಭ ದಿನ.